ಫುಲ್ ಮೂನ್ ಸೇ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ। जेनजी तो हमारे दिल की धड़कन है, देश के युवा, देश का छात्र, वो देश के गर्व है कि भारत में गणतंत्र जिंदा है और सरकार आगे बढ़ के आई। मुझे नहीं लगता कि अगर आपको सरकार का विरोध करना है तो वो अलग बात है, लेकिन इस बिल का विरोध अगर सच में छात्र और युवाओं का हित चाहता है तो उनके हित में ये बिल लाया गया है, इसको सबको समर्थन करना चाहिए। ಲೋಕಸಭೆಯಲ್ಲಿ ಪೇಪರ್ ಲೀಕ್ ವಿರೋಧಿ ಮಸೂದೆಯನ್ನ ಮಂಡಿಸಿದ ಒಂದು ದಿನ ಆದ ಮೇಲೆ ಎನ್ಡಿಎ ಸಂಸದೀಯ ಪಕ್ಷ ಸಂಸತ್ ಭವನದ ಸಂಕೀರ್ಣದ ಕಟ್ಟಡದಲ್ಲಿ ಮಂಗಲ್ ಮಿಲನ್ ಸಭೆಯನ್ನ ನಡೆಸಿತು। ಫಸ್ಟ್ ಟೈಮ್ ತೃಣಮೂಲ ಕಾಂಗ್ರೆಸ್ನ ಸಂಸದರು ಜೊತೆಗೆ ಮಾಜಿ ಸಂಸದರು ಇವರು ರೆಬೆಲ್ ಟೀಮ್ನಲ್ಲಿ ಗುರುತಿಸಿಕೊಂಡಿರೋರು ಜೊತೆಗೆ ಎನ್ಸಿಪಿಐನ ಸಂಸದರು ಈ ಒಂದು ಸಭೆಗೆ ಭಾಗಿಯಾಗಿದ್ರು। ಈ ಹಿಂದೆ ತೃಣಮೂಲ ಕಾಂಗ್ರೆಸ್ನಲ್ಲಿದ್ದ ಎನ್ಸಿಪಿಐ ಸಂಸದರಾದ ಕಾಕೋಲಿ ಘೋಷ್, ಶತಾಬ್ದಿ ರಾಯ್ ಮತ್ತು ಸಯೋನಿ ಘೋಷ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು। ನಾನು ಎನ್ಡಿಎ ಸಭೆಯಲ್ಲಿ ಭಾಗಿಯಾಗಿದ್ದೆ। ನರೇಂದ್ರ ಮೋದಿಯವರ ಸಮ್ಮುಖದಲ್ಲಿ ನಡೆದಂತಹ ಈ ಒಂದು ಸಭೆ ಒಳ್ಳೆ ಮಾಹಿತಿಪೂರ್ಣವಾಗಿತ್ತು। ನಾವು ತುಂಬ ಕಲ್ತಿದ್ದೀವಿ, ಈಗ ನಾವು ಮುಕ್ತ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಇದು ಸಕಾರಾತ್ಮಕ ಚರ್ಚೆಯಾಗಿತ್ತು ಅಂತ ಸಯಾನಿ ಘೋಷ್ ಹೇಳಿದ್ದಾರೆ। ಸಭೆಯಲ್ಲಿ ಪ್ರಧಾನಮಂತ್ರಿ, ಗೃಹ ಸಚಿವರು, ಇತರ ಸಚಿವರು ಕೂಡ ಇದ್ದರು। ಬ್ಲೂ ಎಕಾನಮಿ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಯಿತು। ಅಂದರೆ ಬ್ಲೂ ಎಕಾನಮಿ ಕ್ಷೇತ್ರದಲ್ಲಿ ಪ್ರಸ್ತುತ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಯಿತು। ಇನ್ನಾರು ದಿನಗಳಲ್ಲಿ ಸಂಸತ್ ಸಭೆ ಸೇರುತ್ತೆ। ದೇಶದ ಯುವಕರು ಮತ್ತು ವಿದ್ಯಾರ್ಥಿಗಳು ನಮ್ಮ ಹೆಮ್ಮೆ, ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೆ ನೀಟ್ ವಿಚಾರವನ್ನು ಮುಂದಿಟ್ಟುಕೊಂಡು ಧ್ವನಿ ಎತ್ತಿದ ರೀತಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿದೆ ಅನ್ನೋ ಸಂದೇಶವನ್ನು ಇಡೀ ದೇಶಕ್ಕೆ ಕೊಟ್ಟಿದೆ। ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಈ ಮಸೂದೆಯನ್ನು ತರುವುದಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋ ಮಾತನ್ನು ಹೇಳಿದರು। ಜೊತೆಗೆ ಸಯೋನಿ ಘೋಷ್ ಅವರ ಈ ನಡೆ ಒಂದಷ್ಟು ಟೀಕೆಗಳಿಗೆ ಗುರಿಯಾಗ್ತಾ ಇದ್ರೂ ಆಲ್ಮೋಸ್ಟ್ ಇವರು ಮುಂದಿನ ದಿನಗಳಲ್ಲಿ ಬಿಜೆಪಿ ಪಾಲಾಗೋದಂತೂ ಕನ್ಫರ್ಮ್ ಅನ್ನೋ ರೀತಿಯಲ್ಲೇ ಇದೆ। ಯಾಕೆಂದರೆ ಈಗಾಗಲೇ ರೆಬೆಲ್ ಟೀಮ್ನಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂದಾಗಲೇ ಬಿಜೆಪಿಗೆ ಸೇರೇ ಬಿಟ್ರು ಅಂತ ಮಾತಾಡ್ತಾ ಇದ್ರು। ಈಗ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆ, ವಿದ್ಯಾರ್ಥಿ ಪ್ರತಿಭಟನೆ, ಅದಕ್ಕೆ ಸರ್ಕಾರ ಸ್ಪಂದಿಸಿದ ರೀತಿ ಬಗ್ಗೆ ಒಂದು ರೀತಿ ಸಕಾರಾತ್ಮಕವಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ। ಅದೇ ಈ ಹಿಂದೆ ಸಯಾನಿ ಘೋಷ್ ಅವರು ಮೋದಿ ಸರ್ಕಾರದ ಬಗ್ಗೆ ಒಂದು ಸಣ್ಣ ವಿಷಯ ಸಿಕ್ಕಿದ್ರೂ ಅದನ್ನು ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡಿ ವಾಗ್ದಾಳಿಯನ್ನು ಮಾಡ್ತಾ ಇದ್ರು। ಈಗ ಎನ್ಡಿಎ ಮೀಟಿಂಗ್ನಲ್ಲೂ ಕೂಡ ಭಾಗಿಯಾಗಿದ್ದಾರೆ। ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿದ ಹಾಗೆ ಎನ್ಡಿಎ ಸರ್ಕಾರದ ಸಚಿವರು ಇದ್ದಂತಹ ಸಭೆಗೆ ಇವರು ಭಾಗಿಯಾಗಿದ್ದಾರೆ। ಹೊರಗಡೆ ಬಂದ ಮೇಲೆ ಇದಕ್ಕೆ ಸಕಾರಾತ್ಮಕವಾಗಿ ರಿಯಾಕ್ಟ್ ಮಾಡಿ ಮೋದಿ ಸರ್ಕಾರದ ಈ ಪೇಪರ್ ಲೀಕ್ ಹಗರಣದಲ್ಲಿ ಮೋದಿ ಸರ್ಕಾರ ಯಾವ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾ ಇದೆ, ಯಾವ ನಡೆಯನ್ನು ಅನುಸರಿಸ್ತಾ ಇದೆ ಅನ್ನೋದನ್ನ ಮೆಚ್ಚುಗೆಯ ಮಾತುಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ। ಅಂತಂದ್ರೆ ಸದ್ಯದಲ್ಲೇ ಬಿಜೆಪಿ ಸೇರೋದು ಕನ್ಫರ್ಮ್ ಅನ್ನೋದ್ರ ಜೊತೆಗೆ ಈ ಹಿಂದೆ ಹರಿಹಾಯ್ತಾ ಇದ್ದಂತಹ ಈ ಸಂಸದೆ ಕಂಪ್ಲೀಟ್ ಆಗಿ ಈಗ ಮೋದಿ ಸರ್ಕಾರಕ್ಕೆ ತಲೆಬಾಗಿರೋ ರೀತಿ ಸರಿಯಲ್ಲ ಅಂತಾನೂ ಒಂದಷ್ಟು ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ। आज तो मैंने पहली बार एनडीए की मीटिंग में हिस्सा लिया और बहुत ही एनरिचिंग, बहुत ही इन्फॉर्मेटिव एक मीटिंग थी। आदरणीय प्रधानमंत्री जी वहां पे उपस्थित थे, गृह मंत्री जी थे, दूसरे माननीय मिनिस्टर्स भी थे। आज एफटीएस पे विस्तारित रूप से आलोचना की गई और उसके साथ ब्लू इकोनॉमी जो है हमारे देश में बढ़ती हुई एक इकोनॉमी, उस सेक्टर पे भी प्रेजेंटेशन दिया गया। अच्छा लगा मुझे, सकारात्मक आलोचनाएं हुई और आज तो यहाँ पे बिल इंट्रोड्यूस किया गया था। कल हम चर्चा करेंगे। आज 6 दिन बाद संसद चलने वाला है। जेनजी तो हमारे दिल की धड़कन है, देश के युवा, देश का छात्र, वो देश के गर्व है और जिस तरह से उन्होंने प्रदर्शन किया, जिस तरह से वो आगे बढ़ के आए, मुद्दा उठाया पेपर लीक का, नीट का, इससे उन्होंने एक मैसेज दिया है पूरे देश में कि भारत में गणतंत्र जिंदा है और सरकार आगे बढ़ के आई। सरकार को भी ये बिल लाने का मौका मिला। आगे जाकर हम कोशिश करेंगे कि है उसको लेकर के आप क्या कहेंगे? ठीक है, बिल में जैसे देखिए, मुझे तो नहीं लगता कि किसी को भी कोई डिफरेंस ऑफ ओपिनियन होना चाहिए। जिसने भी जो भी ये बिल जिसने भी पढ़ा है, मुझे नहीं लगता कि अगर आपको सरकार का विरोध करना है तो वो अलग बात है, लेकिन इस बिल का विरोध अगर सच में छात्र और युवाओं का हित चाहता है कोई, उनके हित में ये बिल लाया गया है, इसको सबको समर्थन करना चाहिए। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ। ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ।